ನರ್ಮದೇ ಹರ್. ನಾವೀಗ ನರ್ಮದಾ ತಟಾಕದಲ್ಲಿರುವ ಮಾಲ್ಸರ್ ಎನ್ನುವ ಪುಣ್ಯ ಭೂಮಿಗೆ ಬಂದೀವಿ. ಇದು ಭೃಗು ಮಹರ್ಷಿಗಳು ತಪಸ್ಸು ಮಾಡಿದ ಜಾಗ. ಇದು ಇಲ್ಲೇನಾಗ್ತದೆ ಅಂದರೆ ವಿಶೇಷತೆ, ಭೃಗು ಮಹರ್ಷಿಗಳು ವಿವಾಹ ಆಗಿದ್ರಲ್ಲ, ಅವರ ಧರ್ಮಪತ್ನಿ ಮೊದಲು ಒಂದು ಅಸುರನ ಸಂತಿ ಅವಳದು ನಿಶ್ಚಿತಾರ್ಥ ಆಗಿತ್ತು. ಆಮೇಲೆ ಅವ್ರಿಗೆ ತಂದೆ ಗೊತ್ತಾಗ್ತದೆ ಇವ ಅಸುರ ಇದ್ದಾನ ಅಂಥೇಳಿ. ಆಮೇಲೆ ಅದು ಅವ್ರೇನು ಮಾಡ್ತಾರೆ, ಅವನಿಗೆ ಮದುವೆ ಮಾಡಿಕೊಡ್ಲಾರ್ದ ನಿಶ್ಚಿತಾರ್ಥ ಬಿಟ್ಟು ಆಮೇಲೆ ಭೃಗು ಮಹರ್ಷಿಗಳ ಸಂತಿ ಹಾಕಿದ ವಿವಾಹ ಆಗ್ತದೆ. ಈ ಸುದ್ದಿ ಅಸುರನಿಗೆ ಗೊತ್ತಾಗ್ತದೆ. ಆಮೇಲೆ ಒಂದು ದಿವಸ ಏನು ಮಾಡ್ತಾನವ ಅಸುರ, ಏನು ಮಾಡ್ತಾನೆ, ಭೃಗು ಮಹರ್ಷಿಗಳ ಕುಟೀರಕ್ಕೆ ಬರ್ತಾನೆ. ಅಷ್ಟೊತ್ತಿಗಾಗಲೇ ಅವಳು ಗರ್ಭವತಿ ಇರ್ತಾಳೆ. ಅವ ಬಂದು ಹೇಳ್ತಾನೆ, ಅಲ್ಲಿ ಅಗ್ನಿ ಕಾರ್ಯ ನಡೆದಿರ್ತದೆ, ಹೋಮ ನಡೀತದೆ. ಭೃಗು ಮಹರ್ಷಿಗಳು ಅಗ್ನಿ ಒಳಗೆ ಇರ್ತಾರೆ, ಅಗ್ನಿ ಸೇವೆ ಒಳಗೆ ಇರ್ತಂದ್ರೆ ಹೋಮದೊಳಗೆ ಕೂತಿರ್ತಾರೆ ಅವರು. ಅವ ಈ ಕಡೆ ಅಸುರ ಏನು ಮಾಡ್ತಾನೆ, ಬೇರೆ ರೂಪದೊಳಗೆ ಬಂದಿರ್ತಾನೆ. ಇಲ್ಲಿ ಬಂದವ ಏನು ಮಾಡ್ತಾನೆ, ಅವುಗಳು ನಿಜ ರೂಪವನ್ನು ತೋರಿಸಿದ್ಕೊಳ್ಳೆ ಆಕಿ ಗಾಬರಿ ಆಗ್ತದೆ. ಇವಾಕೆ ಇಲ್ಲಿ ಬಂದ? ಅವ ಹೇಳ್ತಾನೆ, ನೀನು ನನ್ನ ಮದುವೆ ಆಗಿಬಿಟ್ಟು ಇಲ್ಲಿ ಯಾಕೆ ಬಂದೀನಿ ಕೊಟ್ಟಿರೋದೊಳಗೆ, ಇಲ್ಲಿ ಯಾಕೆ ಇವ್ರು ವಿವಾಹ ಆಗಿ ಅಂತಂದ್ಕೊ ಆಕಿನ ಒತ್ತಾಯಪೂರ್ವಕವಾಗಿ ಆಕಿನ ಹಿಡ್ಕೊಂಡು ಹೊರಗೆ ಹೋಗ್ತಾನೆ. ಆಮೇಲೆ ಆಕಿ ಸ್ವಲ್ಪ ದೂರ ಬಂದ್ಕೊಳ್ಳೆ ಆಕಿ ಗರ್ಭ ಏನಾಗ್ತದೆ, ಚವಿತಾಗ್ತದೆ, ಅಂದ್ರೆ ಗರ್ಭಸ್ರಾವ ಆಗ್ತದೆ. ಅಲ್ಲಿಂದ ಮಗು ಹೊರಗೆ ಬರ್ತದೆ. ಅವು ಎಷ್ಟು ಶಕ್ತಿಶಾಲಿ, ಒಬ್ಬ ಋಷಿ ಮುನಿಯ ಮಗ ಎಷ್ಟು ಶಕ್ತಿವಂತಿರ್ತಾನಂದ್ರೆ, ಅವನ ಒಂದೇ ಒಂದು ದೃಷ್ಟಿ ಮಾತ್ರದಿಂದ ಅಸುರ ಸುಟ್ಟು ಬೂದಿ ಆಗಿಬಿಡ್ತಾನೆ. ಆಮೇಲೆ ಸುಟ್ಟು ಬೂದಿ ಆಗಿದ ತಕ್ಷಣ ಆಕಿ ಮರಳಿ ಬರ್ತಿರ್ತಾಳೆ, ಮಗುನ ಹಿಡ್ಕೊಂಡು ವಾಪಸ್ ಕುಟೀರಕ್ಕೆ ಬರ್ತಾಳೆ. ಭೃಗು ಮಹರ್ಷಿಗಳು ನೋಡ್ತಾರೆ ಇದನ್ನು. ಭೃಗು ಮಹರ್ಷಿಗಳು ನೋಡಿ ಆಮೇಲೆ ಏನು ಹಿಂಗಾಕಾತ ಅಂದ್ಕೊಳ್ಳಿ, ಅವ ಹಿಂಗಾಗಿತ್ತು, ಅವಾಗೆಲ್ಲ ಸತ್ಯ ಘಟನೆ ಎಲ್ಲ ಹೇಳ್ತಾಳೆ. ಆ ಭೃಗು ಮಹರ್ಷಿಗಳು ಪತ್ನಿಯನ್ನು ಸಮಾಧಾನ ಮಾಡ್ತಾರೆ. ಆಮೇಲೆ ಅವರು ಹೇಳ್ತಾರೆ, ಇದು ಅಗ್ನಿದೇವ ಇದನ್ನು ಯಾಕೆ ನನಗೆ ಹೇಳಲಿಲ್ಲ ಈ ಸುದ್ದಿ, ಅಗ್ನಿನಾರಾಯಣ ಪ್ರತ್ಯಕ್ಷ ಇದ್ನಲ್ಲ ಅಂತ ತಿಳ್ಕೊಂಡು ಅಗ್ನಿದೇವನ ಆಹ್ವಾನ ಮಾಡ್ತಾರೆ. ಅಗ್ನಿ ಇರ್ತಾನ, ಬರ್ತಾನ, ಯಾಕೆ ಹಿಂಗಾಕಾಯ್ತು ಅಂತ ಅಂದ್ಕೊಳ್ಳಿ, ನಾ ಹೇಳ್ಬೇಕಂದ್ರೆ ನೀವು ತಪೋನಿರ್ತಾರಾಗಿ ಅಂದ್ಕೊಳ್ಳಿ. ಆವಾಗ ಅವರು ಭೃಗು ಮಹರ್ಷಿಗಳು ಅಗ್ನಿದೇವನಿಗೆ ಒಂದು ಶಾಪ ಕೊಡ್ತಾರೆ. ಏನಂದ್ರೆ, ನೀ ಸರ್ವಭಕ್ಷಿಯಾಗಿ ಹೋಗಿ ನೀನು ಅಂತೇಳಿ ಒಂದು ಶಾಪವನ್ನು ಕೊಡ್ತಾರೆ. ಆಮೇಲೆ ಅವ ಪರಶಿವನ ಹತ್ರ ಹೋಗ್ತಾನೆ, ಹಿಂಗೆ ನಂಗೆ ಭೃಗು ಮಹರ್ಷಿಗಳಿಂದ ಒಂದು ಶಾಪ ಆಗಿದೆ, ಇದ್ರ ವಿಮೋಚನೆ ನಾ ಎಲ್ಲಿ ಮಾಡ್ಕೋಬೇಕಂದಾಗ ಆಮೇಲೆ ಅವ್ರು ಹೇಳ್ತಾರೆ, ನೀವು ಹೋಗಿ ನರ್ಮದಾ ತಟಾಕಕ್ಕೆ ಹೋಗಿ ನೀನು ತಪಶ್ಚರ್ಯ ಮಾಡು, ಅಲ್ಲಿ ನಿತ್ಯ ಸ್ನಾನಾದಿಗಳನ್ನು ಮಾಡು, ಅವಾಗ ನಿನ್ನ ಶಾಪ ಹೋಗ್ತದೆ ಅಂತ ತಿಳ್ಕೊಂಡು ಪರಶಿವ ಹಂಗೆ ಆಜ್ಞೆ ಮಾಡ್ತಾನೆ. ಅಗ್ನಿದೇವ ಇಲ್ಲಿ ಬರ್ತಾನೆ. ಇಲ್ಲಿ ಬಂದು ನರ್ಮದಾ ನದಿಯೊಳಗೆ ನಿತ್ಯ ಸ್ನಾನ ಮಾಡಿ ಇಲ್ಲಿ ಒಂದು ಈಶ್ವರನ ಸ್ಥಾಪನೆ ಮಾಡ್ತಾನೆ. ಅಗ್ನಿದೇವ ತನ್ನ ತಪಸ್ಸನ್ನು ಮಾಡ್ತಾನೆ. ಆಮೇಲೆ ಅವನ ಶಾಪ, ಭೃಗು ಮಹರ್ಷಿಗಳು ಕೊಟ್ಟಂಥ ಶಾಪ ಅದು ಹೋಗ್ತದೆ. ಮುಂದೆ ಇಲ್ಲೇನಾಗ್ತದೆ, ಇದೊಂದು ಗ್ರಾಮ ಆಗಿ ನಿರ್ಮಾಣ ಆಗ್ತದೆ. ಇಲ್ಲಿ ಏನು ನಾವಿಲ್ಲಿ ಕ್ಷೇತ್ರದೊಳಗಿದ್ದೇವೆ, ಇದು ಡೋಂಗ್ರೆ ಮಹಾರಾಜರ ಆಶ್ರಮ. ಇದು ಡೋಂಗ್ರೆ ಮಹಾರಾಜರಂದ್ರೆ ಬಹಳ ದೊಡ್ಡ ತಪೋವಂತರು, ಅವರು ಸಾಧು ಸಂತರು. ಅವರು ಈ ಸತ್ಯನಾರಾಯಣ ಮಂದಿರವನ್ನು ನಿರ್ಮಾಣ ಮಾಡಿದರು. ಅವರು ಭಾಗವತವನ್ನು ಅದ್ಭುತವಾಗಿ ಹೇಳ್ತಿದ್ರು. ಅವರು ಇತ್ತೀಚಿನವರೆಗೂ ಇದ್ದರು. ಅವ್ರು ಭಾಗವತ ಎಷ್ಟು ಸುಂದರ ಹೇಳ್ತಿದ್ರು ಅಂದ್ರೆ, ಸಹಸ್ರ ಜನ ಭಾಗವತ್ ಕೇಳಲಿಕ್ಕೆ ಬರ್ತಿದ್ರು. ಭಾಳ ಆಶ್ಚರ್ಯ ಅಂದ್ರೆ, ಟಾಟಾ ಬಿರ್ಲಾ ನಂತರು ಅವರು ಭಾಗವತ್ ಕೇಳಲಿಕ್ಕೆ ಬರ್ತಿದ್ರು. ಅವರು ಪರಮಶಿಷ್ಯರು, ಅವ್ರು ಏನು ಹೇಳ್ತಾರೆ ಅದನ್ನು ಶಿರಸಾವಹಿಸಿ ಕೇಳುವಂಥವ್ರು. ಅವರು ಗೃಹಸ್ಥಾಶ್ರಮಿಗಳು. ಅವರು ಎಲ್ಲಿ ಕಡೆ ಭಾಗವತ್ ಹೋಗ್ತಾರೆ ಅಲ್ಲಿ ಸಹಸ್ರಗಟ್ಟಲೆ ದುಡ್ಡು ಬರ್ತಿತ್ತು, ಲಕ್ಷಗಟ್ಟಲೆ ದುಡ್ಡು ಬರ್ತಿತ್ತು. ಅದನ್ನೆಲ್ಲವನ್ನು ಅಲ್ಲೇ ದಾನ ಮಾಡಿ ಅವರು ವಾಪಸ್ ಬರ್ತಿದ್ರು. ಅವ್ರು ಎಂಥ ಸರಳ ಸಂತರು ಅಂದ್ರೆ, ಅವ್ರು ಹೆಂಡತಿ ತಿರ್ಕೊಂಡಾಗ ಅವ್ರಿಗೆ ಆಕೆಗೆ ಅಗ್ನಿ ಸಂಸ್ಕಾರಕ್ಕೆ ಅವ್ರ ಹತ್ರ ದುಡ್ಡು ಇದ್ದಿಲ್ಲ. ಅಂಥ ನಿಸ್ಪೃಹಿ ಸಂತರ ಒಂದು ಕ್ಷೇತ್ರ ಇದು ಮಾಲಸ. ಇಲ್ಲಿ ಭೃಗು ಮಹರ್ಷಿಗಳು ತಪಸ್ ಮಾಡಿದ ಜಾಗ. ಇಲ್ಲಿ ಒಂದು ಈಶ್ವರ ಇದ್ದಾನ ನದಿ ತಟಾಕದೊಳಗೆ, ಮತ್ತು ಡೋಂಗ್ರೆ ಮಹಾರಾಜರ ಆಶ್ರಮ ಅದ. ನಿಮಗೆ ಹೇಳ್ಬೇಕಂದ್ರೆ, ಪ್ರತಿಯೊಂದು ನರ್ಮದಾ ನದಿ ದಂಡೆಯೊಳಗೂ ಒಂದೊಂದು ಇತಿಹಾಸ ಅದ, ಒಂದೊಂದು ಶಿವಲಿಂಗಕ್ಕೂ ಒಂದೊಂದು ಇತಿಹಾಸ ಅದ, ಒಂದೊಂದು ಕಥೆ ಅದ. ನರ್ಮದಾ ಪರಿಕ್ರಮಣ ಅಂದರೆ ಇದು ಸುಮ್ಮನೆ ಟೈಮ್ ಪಾಸಿಗೆ ಮಾಡೋದಲ್ಲ, ಇದು ಶ್ರೇಷ್ಠವಾಗಿದ್ದು. ನಮಗೆ ದಾರಿಯೊಳಗೆ ಅನೇಕ ಸಾಧು ಸತ್ಪುರುಷರು ಸಿಗ್ತಾರೆ, ನಿತ್ಯ ಸಾಧುಗಳು ಸಿಗ್ತಾರೆ. ಮೊನ್ನೊಬ್ಬರು BL ಒಳಗೆ ಕೆಲಸ ಸೆಂಟ್ರಲ್ ಜಾಬ್ ಒಳಗಿದ್ದಂಥ ಒಬ್ಬ ವ್ಯಕ್ತಿ ಸಿಕ್ಕಿದ್ದ. ನರ್ಮದಾ ಪರಿಕ್ರಮಣ ಅಂತಂದ್ರೆ ಇದು ಮನುಷ್ಯನ ಸ್ಥಿತಿಯನ್ನು ಬದಲಾವಣೆ ಮಾಡ್ತದೆ. ನಮಗೆ ತಿಳಿಯಲಾರ್ದನೆ ಇಲ್ಲಿ ಬರೀ ಇಲ್ಲಿ ವಾತಾವರಣ, ಇಲ್ಲಿ ಸತ್ಪುರುಷರ ದರ್ಶನ, ಇಲ್ಲಿ ಶಿವಲಿಂಗದ ದರ್ಶನ ನಮ್ಮಲ್ಲಿದ್ದಂಥ ಅಸುರಿ ಗುಣವನ್ನು ತೆಗಿತದೆ, ನಮ್ಮಲ್ಲಿದ್ದಂಥ ಅಜ್ಞಾನವನ್ನು ತೆಗಿತದೆ. ಅಂದ್ರೆ ನಮಗೆ ತಿಳಿಲಾರದೆ ಮಾಡಿದಂಥ ಪಾಪ ಕರ್ಮಗಳು ಕೂಡ ಇಲ್ಲಿ ನರ್ಮದಾ ನದಿ ತಟಾಕದೊಳಗೆ ಅದೆಲ್ಲ ನಾಶ ಆಗ್ತದೆ. ಜೀವನದೊಳಗೆ ನರ್ಮದಾ ದರ್ಶನ ಮಾಡಬೇಕಂತ ಹೇಳ್ತಾ ನಾವು ಮತ್ತೆ ಮುಂದೆ ಪ್ರಯಾಣ ಮಾಡ್ತೇವೆ. ನರ್ಮದೇ ಹರ್, ನರ್ಮದೇ ಹರ್.